ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಆಧ್ಯಾತ್ಮಿಕ ಕೆಲವು ಮಹತ್ವ ವಿಷಯಗಳು ಹಾಗೂ ಈ ವಾಸ್ತವಿಕ ಬದುಕಿನ ಜನರ ವಿಚಾರಗಳು, ಸಾಮಾಜಿಕ ಜೀವನದಲ್ಲಿ ಜನರ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ಮರದ ಮೇಲೆ ಕುಳಿತಿರುವ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯ ಯಾವತ್ತೂ ಇರೋದಿಲ್ಲ. ಆ ಹಕ್ಕಿಯು ನಂಬಿರುವುದು ಕೊಂಬೆಯಲ್ಲ, ಅದರ ರೆಕ್ಕೆಗಳನ್ನು. ಹಾಗೆ ಈ ಮನುಷ್ಯನಿಗೆ ತನ್ನ ಆತ್ಮವಿಶ್ವಾಸದ ಮೇಲೆ ಭರವಸೆ, ನಂಬಿಕೆ ಇರಬೇಕು. ಜೀವನದಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಟ್ರಸ್ಟ್ ಇಡಬೇಕು. ನಾನು ಮಾಡೇ ಮಾಡುತ್ತೇನೆಂಬ ಆತ್ಮಸ್ಥೈರ್ಯ ಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯವಾಗುತ್ತದೆ. ಬರೀ ಕನಸು ಇಟ್ಟುಕೊಂಡ್ರೆ ಸಾಲದು, ಅದರ ಜೊತೆಗೆ ಪ್ರಯತ್ನ ಬೇಕು. ಕಷ್ಟಪಟ್ಟು ದುಡಿಯಲಾರದೆ ಯಾವತ್ತೂ ಸುಖ ಸಿಗಲ್ಲ. ಬೆವರಿನ ಹನಿಯಿಂದಲೇ ಜೀವನ ಬೆಳೆಯುತ್ತದೆ. ಇಲ್ಲಿ ಪಕ್ಷಿಗೆ ರೆಕ್ಕೆ ಎಷ್ಟು ಮುಖ್ಯವೋ ಮನುಷ್ಯನಿಗೆ ಆತ್ಮವಿಶ್ವಾಸ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ರೆಕ್ಕೆ ಇಲ್ಲದೆ ಹಕ್ಕಿ ಹಾರಲಾರದು, ಮತ್ತು ಆತ್ಮವಿಶ್ವಾಸ ಇಲ್ಲದೆ ಮನುಷ್ಯನು ಸಾಧನೆ ಮಾಡಲಾರದು. ಇದೇ ಜೀವನದ ನಿಜವಾದ ಸತ್ಯ. ಪ್ರತಿದಿನ ಕಷ್ಟದ ಕಾಯಕ, ಆವಾಗಲೇ ಸಿಗೋದು 2 ಹೊತ್ತಿನ ಊಟ. ಮೊದಲು ಕಾಯಕ, ಆಮೇಲೆ ನೀನು ಏನು ಇಷ್ಟಪಡ್ತೀವೋ ಎಲ್ಲವೂ ಒಂದೊಂದಾಗಿ ಸಿಗುತ್ತವೆ. ಈ ಕಲಿಯುಗದ ಸತ್ಯ, ಕೊಟ್ಟವ ಕೊಡಂಗಿ ತೆಗೆದುಕೊಂಡವ ವೀರಭದ್ರ. ನೀವು ಸಾಲ ಕೊಡುವಾಗ 100 ಸಲ ಯೋಚಿಸಿ ಸಾಲ ಕೊಡಿ. ಯಾಕಂದ್ರೆ ಈ ಸ್ವಾರ್ಥದ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರೇ ಆಗಿರಲ್ಲ. ಭಾಳಷ್ಟು ಸಲ ಯೋಚಿಸಿ ವಿಚಾರ ಮಾಡಿ ಸಾಲ ಕೊಡಬೇಕು. ಇವು ನಮ್ಮದೇ ದುಡ್ಡು. ನಾವು ಕಷ್ಟಪಟ್ಟು ದುಡಿದಂಥ ಹಣ ಬೇರೆಯವ್ರಿಗೆ ಕೊಟ್ಟು ನಾವೇ ಭಿಕಾರಿ ಹಾಗೆ ಅವರ ಮನೆ ಬಾಗಿಲಿಗೆ ಅಲೆದಾಡಬೇಕಾಗುತ್ತದೆ. ಹಣ ಪಡೆದುಕೊಂಡವ ರಾಜ ಮಹಾರಾಜನಂತೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮನೆಯಲ್ಲಿ ಕುರ್ಚಿ ಮೇಲೆ ಕುಳಿತಿರ್ತಾನೆ. ನಾವು ಕೊಟ್ಟಿದ್ದ ಹಣ ಕೇಳಲು ಅವ್ರ ಮನೆ ಬಾಗಿಲಿಗೆ ಹೋಗಿ ಸಾಹೇಬರು ಇದ್ದಾರಾ ಅಂತ ಕೇಳಬೇಕು. ಯಾರಿಗೆ ಬೇಕು ಇಂಥ ಕೆಲಸ? ಕೊನೆಗೆ ಇಂಥ ಸಮಯ ಬರ್ತದೆ, ಕೊಟ್ಟ ಹಣ ಮರಳಿ ಬರ್ತದೋ ಅಥವಾ ಮುಳುಗಿ ಹೋಗ್ತದೋ ಅಂತ ಗೊತ್ತಾಗೋದಿಲ್ಲ. ಅವರ ನಡುವೆ ದೋಷಗಳು, ಜಗಳಗಳು, ಮಾರಾಮಾರಿ, ಜಂಗ ಕುಸ್ತಿ ಎಲ್ಲವೂ ಆಗ್ತವೆ. ಸಂಬಂಧವು ದೂರ ಆಗ್ತವೆ ಮತ್ತು ಗೆಳೆತನೂ ಕಡಿದು ಹೋಗ್ತವೆ. ದ್ವೇಷಗಳು, ದುಶ್ಮನಿಕೆ ಶುರುವಾಗ್ತವೆ. ಅದಕ್ಕಾಗಿ ಹಣ ಕೊಡುವಾಗ 100 ಸಲ ಯೋಚಿಸಿ ಹಣ ಕೊಡಬೇಕು. ಇದೆ ನನ್ನ ಅನುಭವದ ವಿಚಾರ. ಜೀವನದಲ್ಲಿ ಯಾರೇ ಆಗಲಿ, ಹೆತ್ತ ತಂದೆ ತಾಯಿಯವರಿಗೆ ಎದುರುತ್ತರ ಮತ್ತು ಗೌರವ ಕೊಡಲಾರ್ದವನು ಅವನು ಯಾವತ್ತೂ ಉದ್ಧಾರ ಆಗಲ್ಲ. ಇದು ಸತ್ಯವಾದ ಮಾತು. ಇಲ್ಲಿ ತಂದೆ ತಾಯಿಯವರ ಸೇವೆ ಅಪಾರವಾದದ್ದು. ಅವರೇ ನಮಗೆ ದೇವರು. ಯಾರು ತಂದೆ ತಾಯಿಯವರನ್ನು ಕೆಳಗೆ ನೋಡುತ್ತಾರೋ ಅವನು ತನ್ನ ಜೀವನದಲ್ಲಿ ಯಾವತ್ತೂ ಅಭಿವೃದ್ಧಿ ಆಗಲ್ಲ, ಉದ್ಧಾರವೂ ಆಗಲ್ಲ, ಹಾಳಾಗಿ ಹೋಗ್ತಾನೆ. ಅವರು ಹುಟ್ಟಿನಿಂದ ದೊಡ್ಡವಾಗುವವರೆಗೂ ನಮ್ಮನ್ನು ನಡೆಯಲು ಕಲಿಸಿದ್ದಾರೆ, ಮಾತನಾಡಿಸೋದು ಕಲಿಸಿದ್ದಾರೆ, ನಮಗೆ ಜಗತ್ತು ತೋರಿಸಿದ್ದಾರೆ. ತಂದೆ ತಾಯಿಯವರಿಗೆ ಹೇಗೆ ಅಳಿಸಲಿ, ಅವರಿಗೆ ಎಷ್ಟೇ ಬಡತನವಿದ್ದರೂ ಕಷ್ಟಗಳು ಬಂದರೂ ಸಹ ನಮ್ಮನ್ನು ಸಾಕಿ ಸಲುಹಿದ್ದಾರೆ. ನಾವು ಚಿಕ್ಕ ವಯಸ್ಸಿನಲ್ಲಿರುವಾಗ ನಮ್ಮ ಎಲ್ಲ ಬೇಡಿಕೆಗಳನ್ನು ಪೂರೈಸಿದ್ದಾರೆ. ನಮಗೆ ಆಟಕ್ಕೆ ಬೇಕಾಗುವ ಎಲ್ಲ ವಸ್ತುಗಳನ್ನು ಕೊಡಿಸಿದ್ದಾರೆ, ಸಾಮಾನು ಕೊಡಿಸಿದ್ದಾರೆ. ಜಾತ್ರೆಯಲ್ಲಿ ನಮ್ಮ ಕೈ ಹಿಡಿದು ನಡೆಸಿಕೊಂಡು ಹೋಗುತ್ತಿದ್ದರು. ಜಾತ್ರೆಯಲ್ಲಿ ನಮಗೆ ಬೇಕಾಗಿರುವ ಸಾಮಾನುಗಳನ್ನು ಕೊಡಿಸಿದರು. ತಂದೆಯ ಒಂದು ದಿನದ 200 ರೂಪಾಯಿ ಮಾತ್ರ ಸಂಪಾದಿಸುತ್ತಿದ್ದರು.
ಜಾತ್ರೆಯಲ್ಲಿ ಯಾವುದೇ ಒಂದು 200 ವಸ್ತುವಿನ ಮೇಲೆ ನಾವು ಕೈ ಇಟ್ಟಾಗ ಒಂದು ದಿನ ಸಂಪಾದನೆ ಮಗನಿಗಾಗಿ ಆ ವಸ್ತು ಖರೀದಿಸಿ ಕೊಡುತ್ತಿದ್ದನು. ನನ್ನ ಮಗನು ಸಂತೋಷದಿಂದ ಇರಲಿ ಎಂದೇ ಏನೂ ಯೋಚಿಸದೆ ಒಂದು ದಿನದ ಸಂಪಾದನೆ ತನ್ನ ಮಗನಿಗಾಗಿ ಕೊಟ್ಟನು. ಇಲ್ಲಿ ಮನುಷ್ಯನು ಎಲ್ಲ ಕೆಲಸಗಳು ಕಾರ್ಯಗಳು ಮಾಡುತ್ತಿದ್ದರೂ ಕೆಲವೊಂದು ಸಲ ಕೆಟ್ಟ ದಿನಗಳು ಬರ್ತಾವೆ. ಇಲ್ಲಿ ಯಾರೇ ಆಗಲಿ ನಿಮ್ಮನ್ನು ನೋಡಿ ನಗುವರು, ನಿಮ್ಮನ್ನು ಅಪಹಾಸ್ಯ ಮಾಡುವರು, ತಮಾಷೆ ಮಾಡುವರು. ಸರಿಯಾಗಿ ಆಯಿತು ನೋಡು, ಈ ಮಗನಿಗೆ ಬಹಳ ಸೊಕ್ಕು ಬಂದಿತ್ತು, ಬಹಳಷ್ಟು ಉರಿಯುತ್ತಿದ್ದನು ಅಂತ ಹೇಳಿಕೊಂಡವರು. ಯಾರು ಅಪಮಾನ ಮಾಡುತ್ತಾರೋ, ಯಾರು ಟಿಂಗಲ್ ಮಾಡುತ್ತಾರೋ ಅವರಿಗೂ ಸಮಯ ಬಂದೇ ಬರುತ್ತದೆ. ಅವರಲ್ಲಿ ಪ್ರಯತ್ನ ಇರುತ್ತದೆ, ಅವರಲ್ಲಿ ಗುರಿ ಇರುತ್ತದೆ. ಅದಕ್ಕೆ ಮುಂದೆ ಸಮಯ ಬದಲಾಗುತ್ತದೆ. ಮತ್ತು ಯಾವಾಗ ನಿಮ್ಮ ಒಳ್ಳೆಯ ಸಮಯ ಬರುತ್ತದೆ ಅದೇ ನಗುವ ಜನರು ನಿಮ್ಮ ಹೆಸರು ಹೇಳುತ್ತಾರೆ, ಇವನು ನಮ್ಮವರು, ಇವನು ದೊಡ್ಡವನಾದ ಅಂತ ಹೇಳುತ್ತಾರೆ. ಜೀವನ ಹೇಗಿರುತ್ತೆ ನೋಡಿ, ಇದೊಂದು ಕಾಲಚಕ್ರ ಇದ್ದ ಹಾಗೆ. ಎಷ್ಟೋ ಜನ ಬರುತ್ತಾರೆ, ಎಷ್ಟೋ ಜನ ಹೋಗ್ತಾರೆ. ಆದರೆ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ಬರೀ ಕತ್ತಲೆ. ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ತೆಗೆದುಕೊಂಡು ಹೋಗಲ್ಲ. ಆದರೆ ಜೀವನ ಎಂಬ ರಥದಲ್ಲಿ ನಿಮ್ಮ ಪಯಣವು ಸರಿಯಾಗಿ ಸಾಗಬೇಕು, ಸರಿಯಾಗಿ ದಾಟಬೇಕು. ನೀವು ಮಾಡಿದಂಥ ಸೇವೆಗಳು ಈ ಭೂಮಿಯ ಮೇಲೆ ಅಜಮರವಾಗಿ ಉಳಿದುಕೊಳ್ಳಬೇಕು. ಈ ಸಮಾಜಕ್ಕಾಗಿ, ಈ ದೇಶಕ್ಕಾಗಿ, ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ಬದುಕಿ ನಿಮ್ಮದೇ ಆದ ಒಂದು ನೆನಪಿನ ಕಾಣಿಕೆ ಕೊಟ್ಟು ಒಳ್ಳೆಯ ಹೆಸರು ತರಬೇಕು. ಅದೇ ನಿಜವಾದ ಜೀವನ. ನಿಮ್ಮ ಹೆಸರು ಈ ಭೂಮಿ ಮೇಲೆ ಅಚ್ಚಳಿಯದೆ ಉಳಿಯಬೇಕು. ಅಂಥ ಸಾಧನೆ ನಿಜವಾದ ಸಾಧನೆ. ಇಲ್ಲಿ ಸಮಯವು ಬದಲಾಗುತ್ತಿರುತ್ತದೆ. ಸಮಯವು ಬದಲಾದಂತೆ ದಿನಗಳು ಉರುಳುತ್ತವೆ. ಹಗಲು ಬಂದ ಮೇಲೆ ರಾತ್ರಿ ಆಗಲೇಬೇಕು, ರಾತ್ರಿ ಆದ ಮೇಲೆ ಹಗಲು ಬರಲೇಬೇಕು. ಹಾಗೆ ಜೀವನದಲ್ಲಿಯೂ ಪ್ರತಿ ಸಮಯ ಬಹಳ ಅಮೂಲ್ಯವಾದದ್ದು. ಯಾವ ಸಮಯದಲ್ಲಿ ಏನು ಮಾಡಬೇಕೋ ನಡೀತಾ ಇರಬೇಕು. ಟ್ರೇನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡಂತೆ ಆಗಬಾರ್ದು ಈ ಜೀವನ. ಬಾಲ್ಯದಲ್ಲಿರುವಾಗ ಅಣ್ಣ ತಮ್ಮರ, ಅಕ್ಕ ತಂಗಿಯರ ಜೊತೆ ಊಟ ಮಾಡಿಬಿಡಿ. ಮುಂದೆ ಅಂಥ ಅವಕಾಶ ಸಿಗಲ್ಲ. ಹೆಂಡತಿ ಬರುವುದಕ್ಕಿಂತ ಮುಂಚೆನೇ ತಾಯಿಯ ಪ್ರೀತಿಯನ್ನು ಅನುಭವಿಸಿಬಿಡಿ, ಏಕೆಂದರೆ ಮುಂದೆ ಅದು ದೊರೆಯುವುದಿಲ್ಲ. ಮದುವೆಯಲ್ಲೇ ಹೆಂಡತಿಯ ಸೌಂದರ್ಯ ನೋಡಿಬಿಡಿ, ಏಕೆಂದರೆ ಮುಂದೆ ಅದೇ ಸೌಂದರ್ಯ ಉಳಿಯುವುದಿಲ್ಲ. ಚಿಕ್ಕವರಿದ್ದಾಗಲೇ ಮಕ್ಕಳ ಜೊತೆ ಮಾತಾಡಿಬಿಡಿ, ಏಕೆಂದರೆ ಮುಂದೆ ನಿಮ್ಮೊಂದಿಗೆ ಮಾತನಾಡಲು ಅವರಿಗೆ ಸಮಯ ಇರುವುದಿಲ್ಲ. ಏಕೆಂದರೆ ಹೆಜ್ಜೆ ಹೆಜ್ಜೆಗೂ ಕಾಲಚಕ್ರದಲ್ಲಿ ಬದಲಾಗುತ್ತಾ ಇರುತ್ತದೆ. ಒಂದನ್ನು ಪಡೆಯಲು ಹೋಗಿ ಇನ್ನೊಂದು ಕಳೆದುಕೊಳ್ಳಬೇಕಾಗುತ್ತೆ. ಇದೇ ಉದಾಹರಣೆಗಳು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳೊಂದಿಗೆ.